ಈ ಬಾರಿ ಮುಂಗಾರು ಆರಂಭವಾದ ಸಂದರ್ಭದಲ್ಲಿ ಬಹುಜನರು ಭಾವಿಸಿದ್ದು ವೀಕ್ ಆಗಿದೆ, ಬಹಳ ದೊಡ್ಡ ಮಳೆ ಬರ್ತಾ ಇಲ್ಲ. ಅದರಲ್ಲೂ ಹಳೆ ಮೈಸೂರು ಪ್ರಾಂತ್ಯದಲ್ಲಂತೂ ಮಳೆ ಕಡಿಮೆ ಇದ್ದಂಗೆ ಕಾಣಿಸುತ್ತಿದೆ. ಬಂದರೂ ಜಲಾಶಯಗಳಿಗೆ ತುಂಬುವ ರೀತಿಯಲ್ಲಿ ಇಲ್ಲ ಎಂದೇ ಪರಿಭಾವಿಸಲಾಗಿತ್ತು. ಆದರೆ ನಂತರದ ದಿನಗಳಲ್ಲಿ ಚಿಗುರಿಕೊಂಡಂತಹ ಚುರುಕು ಪಡೆದಂತಹ ಮುಂಗಾರು ವಿಪರೀತವಾದ ಮಳೆ ಮತ್ತು ಹಲವೆಡೆಗಳಲ್ಲಿ ಗಾಳಿಯನ್ನು ತಂದಿರುವ ಪರಿಣಾಮ ಇವತ್ತು ಕೇರಳ, ಅಕ್ಷರಶಃ ಕೇರಳದ ಒಂದು ಭಾಗ ವಯನಾಡು ಜಿಲ್ಲೆ ತತ್ತರಿಸಿ ಹೋಗಿದೆ. ವಯನಾಡಿನ ಹಲವೆಡೆಗಳಲ್ಲಿ ಇಂದು ನಡೆದಿರುವಂತಹ ಮಣ್ಣು ಕುಸಿತ ಪ್ರಕರಣಗಳು ಬೆಳಗಿನ ಜಾವದಲ್ಲಿ ನಡೆದಿರುವುದರಿಂದ ಜನ ನಿರಮ್ಮಳವಾಗಿ ಮಲಗಿದ್ದರು. ಹಾಗಾಗಿ ಅದು ಕುಸಿದು ಬಂದ ರೀತಿಗೆ ಈಗ 100 ಜನ, ಮೇ ಬಿ ಲಿಟ್ಲ್ ಮೋರ್, ಇನ್ನೂ ಜಾಸ್ತಿ ಆಗಬಹುದೇನೋ ಗೊತ್ತಿಲ್ಲ. ಯಾಕಂದರೆ ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಕಾಣೆ ಆಗಿ ಹೋಗಿಬಿಟ್ಟಿದ್ದಾರೆ. ಈಗ ಸದ್ಯಕ್ಕೆ 100ಕ್ಕೂ ಹೆಚ್ಚು ಬಲಿ ಆಗಿ ಹೋಗಿದೆ. ಸಾವಿರಾರು ಮಂದಿ ಕಣ್ಮರೆಯಾಗಿರುವ ಲಕ್ಷಣ ಇದ್ದಂಗಿದೆ ಮತ್ತು ಊರುಗಳೇ ನಾಮಾವಶೇಷ ಆಗೋಗಿದೆ. ಕೆಲವೆಡೆಗಳಲ್ಲಂತೂ ಹಳೆ ಚಿತ್ರ, ಹೊಸ ಚಿತ್ರಗಳನ್ನು ನೋಡ್ತಾ ಇದ್ದರೆ ಅಲ್ಲಿ ಉರಿತಾ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿ ಹೋಗಿದೆ. ಕ್ಷಣಕ್ಕೆ ಮಳೆ ಬರ್ತಾ ಇರುವುದರ ಮಧ್ಯೆಯೇ ರಕ್ಷಣಾ ಪಡೆಗಳು ತಮ್ಮ ಕಾರ್ಯಾಚರಣೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಸತ್ತವರ, ಮೃತಪಟ್ಟವರ ಸಂಖ್ಯೆ ಮಾತ್ರ ಒಂದೇ ಸಮನೆ ಏರುತ್ತಾ ಹೋಗಿದೆ. ಈಗ 100 ತಲುಪಿದೆ. ವಯನಾಡು ಜಿಲ್ಲೆಯ ಮೆಪ್ಪಾಡಿಯ ಮುಂಡಕೈ ಪ್ರದೇಶದಲ್ಲಿ ಮೇಘ ಸ್ಫೋಟದಿಂದ ಕೆಲವೇ ಗಂಟೆಗಳ ಅಂತರದಲ್ಲಿ 3 ಬಾರಿ ಗುಡ್ಡ ಕುಸಿತದ ವರದಿಗಳು ಬಂದಿವೆ. 3 ಭಿನ್ನ ಪ್ರದೇಶಗಳಲ್ಲಿ, 2 ಪಕ್ಕ ಇದೆ, ಒಂದು ಸ್ವಲ್ಪ ದೂರ ಇದ್ದಂಗಿದೆ. ಆದರೆ ಇದು ಮೇಘಸ್ಫೋಟದ ಒಂದೇ ದಿನಕ್ಕೆ ಆದಂತಹ ಘಟನೆ ಅಲ್ಲ. ಇದು ದೀರ್ಘಕಾಲ, ಕಳೆದ 15 ದಿನದಿಂದ ಬಂದಿರುವ ಮಳೆಯ ಪರಿಣಾಮ. ನಿನ್ನೆ ಅದು ತಾರಕಕ್ಕೆ ಹೋಗಿದೆ ಎಂಬುದು ಅಲ್ಲಿಯ ಪರಿಸರವಾದಿಗಳ ವಾದ. ರಾತ್ರಿ 2 ಗಂಟೆಗೆ ಒಮ್ಮೆ ಮೆಪ್ಪಾಡಿ ಬಳಿ, ಕಲ್ಪೆಟ್ಟ ಬಳಿ 4 ಗಂಟೆಗೆ, ಮತ್ತೊಮ್ಮೆ ಅಟ್ಟಮಾಲ ನುಲ್ಬುಳ ಬಳಿ 6 ಗಂಟೆಗೆ ಗುಡ್ಡ ಕುಸಿದಿದೆ. ಗುಡ್ಡ ಕುಸಿತ ಎಂದರೆ ಸಣ್ಣ ಪ್ರಮಾಣದಲ್ಲಿ ಗುಡ್ಡಗಳು ಕುಸಿದಂತೆ ಕಾಣಿಸುತ್ತಿಲ್ಲ, ಭಾರಿ ಪ್ರಮಾಣದಲ್ಲಿ ಗುಡ್ಡಗಳು ಕುಸಿದಂತೆ ಕಾಣಿಸುತ್ತಿದೆ. ಅದಕ್ಕೆ ಜೊತೆಯಾಗಿ ಮಳೆ ಸೇರಿದೆ. ಮಳೆ ಮತ್ತು ಮಣ್ಣು ಅಂದರೆ ನೀರು ಮತ್ತು ಮಣ್ಣು, ವಾಟರ್ ಆ್ಯಂಡ್ ಮಡ್, ಡೆಡ್ಲಿ ಕಾಂಬಿನೇಷನ್ ಅದು. ಯಾವುದೇ ಒಂದು ಅನಾಹುತವನ್ನು 100 ಪಟ್ಟು ಹೆಚ್ಚು ಮಾಡಲಿಕ್ಕೆ. ಬರೀ ನೀರಾದರೂ ಬೇರೆ, ಮಣ್ಣು ಬಂದರೂ ಬೇರೆ. ಆದರೆ ಎರಡೂ ಮಿಕ್ಸ್ ಆಗಿಬಿಟ್ಟಾಗ ಆಗುವಂತಹ ಪರಿಣಾಮ ಏನು ಅನ್ನೋಕ್ಕೆ ಮಗದೊಮ್ಮೆ ಕೇರಳ ತೋರಿಸ್ತಾ ಇದೆ ಪ್ರಕೃತಿ ವಿಕೋಪದಲ್ಲಿ ಹೇಗಾಗಬಹುದು ಎಂದು. ಈ ಎಲ್ಲದರ ಜೊತೆಗೆ ಮಣ್ಣು ಒಂದು ಕಡೆ ಕುಸಿತಾ ಬಂದಂಗೆನೆ ವಿಪರೀತ ಮಳೆಯ ಕಾರಣ ಈಗಾಗಲೇ ಅಲ್ಲಿ ಹಳ್ಳ ಕೊಳ್ಳಗಳು, ಝರಿಗಳು ಮತ್ತು ನದಿಗಳು, ಕಾಲುವೆಗಳೆಲ್ಲ ತುಂಬಿ ತುಳುಕಾಡ್ತಾ ಇದ್ವು. ಹೆಚ್ಚಿನ ಮಳೆ ಬಂದ ಪರಿಣಾಮ ಚೆಲಿಯಾರ್ ನದಿಯು ಉಕ್ಕೇರಿ ಬಿಟ್ಟಿದೆ. ಹಾಗಾಗಿ ಒಂದು ಕಡೆ ನೀರಿನ ರಭಸ ಮತ್ತು ಮಣ್ಣಿಂದು ಮಿಕ್ಸ್ ಆಗಿರೋ ಶಕ್ತಿ, ಇದರಿಂದಾಗಿ ಬಂಡೆಗಳು, ದೊಡ್ಡ ದೊಡ್ಡ ಬಂಡೆಗಳು, ವಿಪರೀತವಾದ ದೊಡ್ಡ ಬಂಡೆಗಳು ಗೋಲಿಗಳಂತೆ ಉರುಳಿಕೊಂಡು ಓಡಿ ಬಂದ್ಬಿಟ್ಟಿವೆ ಎಲ್ಲವೂ. ಕೆಲವು ದೃಶ್ಯಗಳನ್ನು ನಿಮಗೆ ಮುಂದಿನ ಕ್ಷಣಗಳಲ್ಲಿ ನೋಡ್ಬೋದು ಅನ್ಸುತ್ತೆ. ನೀವು ಯಾರೋ ಕಲಾವಿದ ಬಂಡೆಗಳನ್ನು ತಂದು ಜೋಡಿಸಿಟ್ಟು ಹೋದಂಗೆ ಕಾಣಿಸ್ತಾ ಇದೆ. ನನ್ನ ಲೆಕ್ಕಾಚಾರದಲ್ಲಿ ಆ ಪರಿಪ್ರಮಾಣದಲ್ಲಿ ಬಂಡೆಗಳು ಉರುಳು ಬಂದಿವೆ ಅಂತಂದರೆ, ಆ ರೀತಿ ಲಾರ್ಜ್ ಏರಿಯಾಗೆ ಬಂದು ಸ್ಪ್ರೆಡ್ ಆಗ್ತಾ ಇದೆ ಅಂತಂದರೆ ಅದು ಗೋಲಿ ಟೈಪ್ ಬಂದುಬಿಟ್ಟಿದೆ. ಅಂದರೆ ಲುಕ್ ಇಟ್ ದಿ ಪವರ್ ಆಫ್ ವಾಟರ್. ಅದು ಎಷ್ಟು ಬಂದಿರಬೇಕು, ನೀರು ಮತ್ತು ಮಣ್ಣು ಮಿಕ್ಸ್ ಆಗಿ ಅಂತ ಲೆಕ್ಕಾಚಾರ ಹಾಕೋಬೇಕು. ಆ ಊರುಗಳು ಕೊಚ್ಚಿ ಹೋಗಿದೆ. ಕಾರಣ ರೆಸ್ಪಾನ್ಸ್ ಟೈಮೇ ಸಿಕ್ಕಿಲ್ಲ ಆ ಊರಿನ ಜನಗಳಿಗೆ. ಪಾಪ ಏನಾಗಿದೆ, ಬೆಳಗಿನ ಜಾವದಲ್ಲಾಗಿರುವುದರಿಂದ ಎಲ್ಲರೂ ಬೆಚ್ಚಿಗೆ ಮಲೆ ಒಳಗಡೆ ಮಲಗಿಬಿಟ್ಟಿದ್ದಾರೆ. ಅದು ಮೇಲಿಂದ ಹೊಡ್ಕೊಂಡು ಹೋದಾಗ ಯಾರಿಗೂ ರೆಸ್ಪಾನ್ಸ್ ಟೈಮೇ ಸಿಕ್ಕಿಲ್ಲ. ಪರಿಣಾಮ ಸಾವು ನೋವುಗಳು ವಿಪರೀತವಾಗಿ ಹೋಗಿದೆ. ಇನ್ಫ್ಯಾಕ್ಟ್ ಎಷ್ಟು ಜನ ಸತ್ತಿರ್ಬೋದು, ಎಷ್ಟು ಜನ ಕಾಣೆಯಾಗಿರ್ಬೋದು, ಏನಾಗಿರ್ಬೋದು ಲೆಕ್ಕಾರಿ ನಮ್ಮ ಹತ್ರ ಇನ್ನೂ ಇಲ್ಲ. ಯಾಕಂದರೆ ಇದು ಆರಂಭದ ರಕ್ಷಣಾ ಕಾರ್ಯ ಆಗಿರುವುದರಿಂದ ಕೆಲವು ಕಾಣೆ ಆದವರ ಶವ ಪತ್ತೆಯೂ ಆಗದೇನೂ ಇರಬಹುದು. ಬಿಕಾಸ್ ಬರೀ ವಾಟರ್ ಆದರೆ ಕೊಚ್ಕೊಂಡು ಹೋಗುತ್ತೆ, ಎಲ್ಲೋ ಒಂದು ಕಡೆ ಬರುತ್ತೆ, ತೇಲ್ಕೊಂಡು ಬರಲೇಬೇಕದು. ಬರೀ ನೀರಾದರೆ, ಇದು ನೀರಲ್ಲ, ನೀರಿನ ಜೊತೆಗೆ ಮಣ್ಣು ಬಂದ್ಬಿಟ್ಟಿದೆ. ಹಾಗಾಗಿ ಮಣ್ಣಿನ ಲೇಯರ್ ಮೇಲೆ ಲೇಯರು, ಪದರದ ಮೇಲೆ ಪದರ ಆಗಿ ಸಿಕ್ಕದೇನೂ ಹೋಗ್ಬಿಡ್ಬೋದು ಬಾಡಿಗಳು. ಲೆಕ್ಕನೇ ಇಲ್ಲ. ಈಗ ಸದ್ಯಕ್ಕಂತೂ 100 ಅಂತ ಲೆಕ್ಕ ಹಿಡಿತಾ ಇದ್ದಾರೆ. ಒಂದು ಲೆಕ್ಕಾಚಾರದ ಪ್ರಕಾರ ಒಂದು 200 ಮನೆಗಳು, 400ಕ್ಕೂ ಹೆಚ್ಚು ಕುಟುಂಬಗಳು, 100 ವಾಹನಗಳು, ಅಂಗಡಿಗಳು ಇವೆಲ್ಲ ಕಡಿಮೆವಾಗಿ ಭಾಳ ಇದು ಅಂತಂದರೆ ಕೇರಳದಲ್ಲಿ ಭಾಳ ಒಟ್ಟೊಟ್ಟಿಗೆ ವಾಸಿಸುವಂತಹ, ಇದು ಜನಸಾಂದ್ರತೆ ಜಾಸ್ತಿ ಇರುವಂತಹ ರಾಜ್ಯ ಅದು. ಅಂದರೆ ಪರ್ ಸ್ಕ್ವೇರ್ ಕಿಲೋಮೀಟರ್ ಲೆಕ್ಕಾಚಾರ ಹಿಡಿಯೋದೇ ಆದರೆ ವಿಪರೀತವಾದ ಜನಸಾಂದ್ರತೆ ಇರುವಂತಹ ರಾಜ್ಯ. ಬಹು ಸಹಜವಾಗಿ ಈ ಭಾಗದಲ್ಲೂ ಹಾಗೇ ಇದೆ.
ಜನ ವಿಪರೀತವಾಗಿದ್ದಾರೆ. ಹಾಗಾಗಿ ಪರಿಸ್ಥಿತಿ ಇನ್ನಷ್ಟು ವಿಕೋಪಕ್ಕೆ ಹೋಗಿದೆ. 90ಕ್ಕೂ ಹೆಚ್ಚು ಮಂದಿ ಒಂದು ಕಡೆ ಕಾಣೆಯಾಗಿದ್ದರೆ ಮೇಘಸ್ಫೋಟದ ದಾಟಿಗೆ ಚುರ್ಲುಮಾಲಾ ಬಳಿಯ ಏಕೈಕ ಸೇತುವೆ ಹೆದ್ದಾರಿ ಒಂದು ಧ್ವಂಸವಾಗಿ ಹೋಗಿದೆ. ಚುರ್ಲುಮಾಲಾ ಪಟ್ಟಣದ ಅರ್ಧ ಭಾಗ ಕಾಣಿಸ್ತಾನೆ ಇಲ್ಲ, ಪಟ್ಟಣನೇ ಕಾಣಿಸ್ತಿಲ್ಲ. ಪಟ್ಟಣ ಅಂದರೆ ಒಂದು ಸಣ್ಣ ಊರು ಅಂತ ಇಟ್ಕೊಳ್ಳೋಣ ಬೇಕಿದ್ರೆ, ಊರೇ ಕಾಣಿಸ್ತಾ ಇಲ್ಲ. ನೋಬಡಿ ನೋಸ್ ಅದರೊಳಗಡೆ ಯಾರಿದ್ದಾರೋ, ಎಷ್ಟು ಜನ ಇದ್ದಾರೋ, ಯಾವ್ಯಾವ ಮನೇಲಿ ಎಷ್ಟು ಜನ ಇದ್ದಾರೋ ಇವೆಲ್ಲ ಲೇಟರ್ ಗೊತ್ತಾಗಬೇಕು ಮುಂದೆ. ಅಸಲಿಗೆ ಅಟ್ಟಮಾಲಾ ಚುರ್ಲಮಾಲಾ ಗ್ರಾಮಗಳಲ್ಲಿ ಏನಾಗಿದೆ ಮಾಹಿತಿ ಗೊತ್ತಿಲ್ಲದಿರುವ ಹಿನ್ನೆಲೆಯಲ್ಲೂ ಈ ಚೆಲಿಯಾರ್ ನದಿ ಉಕ್ಕಿ ಹರಿಯುತ್ತಿರುವ ಪರಿಣಾಮ ಕೆಲವೆಡೆಗಳಲ್ಲಿ ಅಲ್ಲಲ್ಲಿ ಶವಗಳು ತೇಲಿ ಬರ್ತಾ ಇವೆ. ದುರಂತ ಸ್ಥಳದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿ ಶವಗಳು ಸಿಕ್ಕಿವೆ. ಅಂದರೆ ಇವತ್ತೇ ಸಿಕ್ಕಿದೆ ಅಂದರೆ ಅರ್ಥ ಬೆಳಗಿನ ಜಾವ ಆಗಿದೆ, ಸೇ ಅರೌಂಡ್ 4 o'clock. ಅದಾದಮೇಲೆ ಘಟನೆ ಏನೋ ಆಗಿರುತ್ತೆ. ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ಅದು 25 ಕಿಲೋಮೀಟರ್ ದೂರದಲ್ಲಿ ಸಿಕ್ಕಿದೆ ಅನ್ನೋದಾದರೆ ಜಸ್ಟ್ ಇಮ್ಯಾಜಿನ್ ದಿ ಶಿಯರ್ ಪವರ್, ಆ ಶಕ್ತಿ ಏನಿದೆ ಅದು ಹರಿತಾ ಇರೋದ್ರದ್ದು ನೀರು ಮತ್ತು ಇದ್ರದ್ದು ರಭಸ ಅಂತ. ಚುರ್ಲಮಾಲಾದಲ್ಲಿ ಕೆಲಸ ಮಾಡ್ತಾ ಇದ್ದ ಚಾಮರಾಜನಗರದ ರತ್ನಮ್ಮ ರಾಜೇಂದ್ರ ದಂಪತಿ ಬೆಳಗ್ಗೆಯಿಂದ ಕುಟುಂಬಸ್ಥರ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಅದೇ ರೀತಿ ಮುಂಡಕೈನಲ್ಲಿ ನೆಲೆಸಿರುವ ಕೆಆರ್ ಪೇಟೆಯ ಕತ್ತಲಘಟ್ಟದ ನಿವಾಸಿ ಝಾನ್ಸಿ ರಾಣಿ ಮತ್ತು ಅವರ ಪುತ್ರ ನಿಹಾಲ್ ಸುಳಿವು ಕೂಡ ಸಿಗ್ತಾ ಇಲ್ಲ. ಇದೆಲ್ಲ ಆತಂಕ, ಅವರವರ ಕುಟುಂಬಗಳ ಆತಂಕ. ಇದು ಒಂದು ಕುಟುಂಬದ ಕತೆ ಅಲ್ಲ, ಬರೀ ಕರ್ನಾಟಕದವರ ಕಥೆನೂ ಅಲ್ಲ. ಯಾವ್ದು ರಾಜ್ಯ ಯಾರೇ ಆಗಲಿ ಜನನೇ, ಮನುಷ್ಯರೇ, ಸಾವೇ. ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಿಂದ ಬಂದ ಮುಂಡಕೈನಲ್ಲಿ ನೆಲೆಸಿದ 600ಕ್ಕೂ ಹೆಚ್ಚು ವಲಸೆ ಕಾರ್ಮಿಕರ ಜಾಡು ಕೂಡ ಪತ್ತೆ ಆಗ್ತಿಲ್ಲ. ಇದೆಲ್ಲ ಪತ್ತೆ ಆಗಲಿಲ್ಲ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಈ ರೀತಿಯ ಪ್ರಕೃತಿ ವಿಕೋಪ ಅಂದರೆ ಗುಡ್ಡ ಕುಸಿತ ರಿಲೇಟೆಡ್ ಇದರಲ್ಲಿ ಅತಿ ಹೆಚ್ಚು ಸಾವುಗಳನ್ನು ನೋಡಿದ ಘಟನೆ ಇದಾಗ್ಬಿಡುತ್ತೇನೋ. ಇವ್ರದ್ದು ಯಾರ್ದು ಲೆಕ್ಕ ಸಿಕ್ಕದಿದ್ದರೆ ನಾ ಹೇಳ್ತಿರೋದು. ಬಟ್ ರಕ್ಷಣಾ ಕಾರ್ಯಾಚರಣೆ ಹೀಗೆ ಹೋಗ್ತಾ ಇರೋದು ನೋಡಿದ್ರೆ ಇನ್ನೂ ಕಷ್ಟ ಆಗ್ಬೋದು ಅಂತ ಅನಿಸ್ತಾ ಇರ್ಬೋದು. ಮಳೆ ಇರೋದ್ರಿಂದ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ವಿಪರೀತವಾಗಿ ಕಷ್ಟ ಆಗಿದೆ ಅನ್ನೋ ವರದಿಗಳು ಬಂದಿವೆ. ಆದರೆ ಮಳೆಯ ಮಧ್ಯೆಯೇ ಮಾಡುತ್ತಾರೆ, ಅವರಿಗೆ ಸಾಧ್ಯವಾದಷ್ಟನ್ನು ಮಾಡ್ತಾರೆ, ಮಾಡಲಿಕ್ಕಿಲ್ಲ ಅಂತಲ್ಲ. ತರಹವಾರಿ ಭಾರತದಲ್ಲಿ ರಕ್ಷಣಾ ಕಾರ್ಯಗಳು ಕಳೆದ ಒಂದು 10-15-20 ವರ್ಷದಲ್ಲಿ ಲಾರ್ಜ್ಲಿ ಇಂಪ್ರೂವ್ ಆಗಿದೆ. ಹಳೆ ಕಾಲದ ಥರ ಇಲ್ಲ ಪರಿಸ್ಥಿತಿ. ಬಿಕಾಸ್ ಮೊದಲೆಲ್ಲ ಆಗಿದ್ದರೆ ಇದು ಇನ್ನೂ ವಿಕೋಪಕ್ಕೆ ಹೋಗ್ಬಿಡ್ತಿತ್ತು. ಈಗ SDRFಗಳು NDRFಗಳು ಈ ವಿಚಾರದಲ್ಲಿ ಆರ್ಮಿ ಎಲ್ಲ ಪ್ರವೇಶ ಮಾಡಿದ್ದಾರೆ ಒಂದಿಷ್ಟು. ಆದರೆ ಹವಾಮಾನ ಅದಕ್ಕೆ ಜಾಗ ಕೊಡಬೇಕು. ಪ್ರಾಬ್ಲಮ್ ಇರೋದು ಮತ್ತಷ್ಟು ಮಳೆ ಬರ್ತಾ ಇರೋವಂಥದ್ದು. ಇದು ಇನ್ನಷ್ಟು ಪರಿಸ್ಥಿತಿನ ಹದಗೆಡಿಸ್ಬಿಡುತ್ತೆ ಈಗ. ಮತ್ತು ಎರಡನೇದು ಸಂಪರ್ಕಗಳೆಲ್ಲ ಕಡಿದು ಹೋಗಿಬಿಟ್ಟಿರೋದು. ಫಾರ್ ಎಕ್ಸಾಂಪಲ್ ಈ ಚುರ್ಲಮಾಲಾ ಬಳಿ ಇರಬಹುದಾದ ಒಂದು ಸೇತುವೆ ಏನಿದೆ, ಈ ಒಂದು ಸೇತುವೆ ಎಲ್ಲ ರೀತಿಯ ಸಂಪರ್ಕವನ್ನು ಕಲ್ಪಿಸ್ತಾ ಇದ್ದಂತಹ ಸೇತುವೆ ಕೊಚ್ಕೊಂಡೋಗಿದೆ. ಅನ್ಲೆಸ್ ಯು ರೀಎಸ್ಟಾಬ್ಲಿಷ್ ಅದನ್ನು ಯಾವುದೇ ಮಾರ್ಗದಲ್ಲಿ ಟೆಂಪೊರರಿಲೋ ಹೇಗೋ ಒಂದನ್ನು ಮಾಡಿಕೊಂಡ್ರೆ ರಕ್ಷಣಾ ಕಾರ್ಯಕ್ಕೂ ಸುಲಭ ಆಗಬಹುದು ಅವಾಗ. ಆದರೆ ಟೈಮ್ ಬೇಕು ಅದಕ್ಕೆ. ಹಾರ್ಡ್ಲಿ ಇನ್ನೂ ನಮಗೀಗ 12 ಗಂಟೆ ಕಳೆದಿದೆ, 18 ಗಂಟೆ ಕಳೆದಿದೆ ಅಷ್ಟೇ ಘಟನೆ ನಡೆದು. ಪ್ರಾಬ್ಲಮ್ ಈಸ್ ಮಳೆ ನಿಂತೋಗ್ಬಿಟ್ರೆ ಕತೆ ಬೇರೆ. ಬಟ್ ಮಳೆ ನಿಲ್ತಾ ಇಲ್ಲ. ಮುಂದಿನ 4-5 ದಿನ ಇನ್ನೂ ವಿಪರೀತವಾದ ಮಳೆ ಬರಬಹುದು ಎಂಬ ಲೆಕ್ಕಾಚಾರದಲ್ಲಿ ಹವಾಮಾನ ಇಲಾಖೆ ಇದೆ. ಹಾಗಾಗಿ ಭಗವಂತನೇ ಕಾಪಾಡಬೇಕು. ಒಂದು ಕಡೆ ಘಟನೆ ಆಗಿರುವ ಕಡೆ ಇನ್ನು ತಿರುಗಿ ಮತ್ತೆ ಮಳೆ 4 ದಿನ 5 ದಿನ ಹೊಡೆದರೆ ಮತ್ತೆ ಹವಾಮಾನ ಹೀಗೆ ಏರ್ಪೇರಾಗ್ತಾ ಕೂತಿದ್ರೆ ಇನ್ನೆಲ್ಲಿ ಕುಸಿಯುತ್ತದೋ ಎಂಬ ಹೊಸ ಭಯಗಳು ಬೇರೆ. ಈಗಾಗಲೇ 3 ಕಡೆ ಆಗ್ಬಿಟ್ಟಿದೆ. 3 ಕಡೆ ಆಗಿರೋದು ಬೆಳಗಿನ ಜಾವ ಆಗೋಗಿದೆ. ಎಲ್ಲಿ ಹೊಸದು ಕುಸಿಯುತ್ತೋ ಅನ್ನೋದು ಇರುತ್ತೆ ಈಗ ಎವ್ರಿ ಪ್ಲೇಸ್. ಸೊ ಲಾಟ್ ಆಫ್ ಪ್ಲೇಸಸ್ ಅಲ್ಲಿ ವ್ಯಾಲಿ ಎಡ್ಜ್ಗಳಿಗೆ ಬಂದು ಕೂತಿರೋವಂಥದ್ದು, ಊರುಗಳು ಯಾವ್ಯಾವುದೋ ಕಾಲದಲ್ಲಿ ಸ್ಥಾಪನೆ ಆಗಿರುತ್ತವೆ ಅಥವಾ ಗುಡ್ಡಗಳಿಗೆ ಅಂಟಿಕೊಂಡಂತೆಯೇ ಇರುತ್ತವೆ. ಇದೆಲ್ಲ ವೆಕೇಷನ್ ಮಾಡಿಸ್ಬೇಕಾಗಿ ಬಂದರೆ ವೆಕೇಟ್ ಮಾಡಿಸ್ಕೋಬೇಕು. ತುಂಬ ಕೆಲಸ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಇಟ್ಸ್ ಎ ಟಫ್ ಫೈಟ್ ಮಾತ್ರ. ಈಗ ವಯನಾಡು ನೋಡ್ತಿರೋಂಥ ಈ ಪ್ರಾಕೃತಿಕ ವಿಕೋಪ ಏನಿದೆ ಬಹುಶಃ ಕಷ್ಟ ಆ ಭಾಗಗಳಿಗೆ ಇದರಿಂದೆಲ್ಲ ಚೇತರಿಸ್ಕೊಳ್ಳೋದು. ಎಸ್. ಇನ್ನು ಮೇಘಸ್ಫೋಟವಾದ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯ ಚುರುಕನ್ನು ಪಡ್ಕೊಂಡಿದೆ. ನೌಕಾಪಡೆ, ವಾಯುಪಡೆ ಎಂಟ್ರಿ ಕೊಟ್ಟಿದೆ. ಚೆನ್ನೈನಿಂದ 152 ಇನ್ಫ್ಯಾಂಟ್ ಬೆಟಾಲಿಯನ್, ಕಣ್ಣೂರಿನ ಡಿಫೆನ್ಸ್ ಸೆಕ್ಯೂರಿಟಿ ಕೋರ್ನಿಂದ 2 ಪ್ರವಾಹ ಸಹಾಯಕ ಕಾಲಂಗಳನ್ನು ವಯನಾಡಿಗೆ ಶಿಫ್ಟ್ ಮಾಡಲಾಗಿದೆ. ಬೆಂಗಳೂರಿನಿಂದ ಆರ್ಮಿ ಎಂಜಿನಿಯರ್ ಕೋರ್ ಟೀಮ್ ಕೂಡ ದುರಂತ ಸ್ಥಳವನ್ನು ತಲುಪಿದೆ. ಗುಡ್ಡ ಕುಸಿತ ತೆರವು, ತಾತ್ಕಾಲಿಕ ನಿರ್ಮಾಣಗಳಲ್ಲಿ ಈ ತಂಡಕ್ಕೆ ವಿಶೇಷ ನೈಪುಣ್ಯವಿದೆ. ಆದರೆ ಚುರಲ್ಮಾಲಾ ಬಳಿ ಇರುವಂತಹ ಏಕೈಕ ಸೇತುವೆ ಮತ್ತು ಹೆದ್ದಾರಿ ಕೊಚ್ಚಿ ಹೋಗಿರೋದ್ರಿಂದ ರಕ್ಷಣಾ ಕಾರ್ಯಕ್ಕೆ ಅಡ್ಡಿಯಾಗ್ತಾ ಇದೆ. ಸದ್ಯಕ್ಕೆ ಅಟ್ಟಮಲಕ್ಕೆ ವಾಯುಪಡೆಗೆ 2 ಹೆಲಿಕಾಪ್ಟರ್ಗಳ ಮೂಲಕ ಧಾವಿಸಿರುವಂತಹ ಸೇನೆ ಭಾರೀ ಮಳೆ ನಡುವೆಯೇ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗುತ್ತಿದೆ. ಕೆಎಸ್ಎಂಡಿಎ, ಎನ್ಡಿಆರ್ಎಫ್ ತಂಡಗಳು ರಕ್ಷಣೆಯನ್ನ ಮಾಡ್ತಾ ಇವೆ, ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿವೆ. ಕಪಾಡಿ ಆಸ್ಪತ್ರೆಯಲ್ಲಿ 100 ಮಂದಿ ಚಿಕಿತ್ಸೆಯನ್ನು ಪಡ್ತಾ ಇದ್ದಾರೆ. ಮೆಪ್ಪಾಡಿಯ
ಟ್ರೀ ವ್ಯಾಲಿ ರೆಸಾರ್ಟ್ನಲ್ಲಿ 150ಕ್ಕೂ ಹೆಚ್ಚು ಮಂದಿ ಪ್ರವಾಸಿಗರು ಸಿಲುಕಿದ್ದಾರೆ. ಅವರ ರಕ್ಷಣೆಯನ್ನ ಮಾಡಬೇಕಾಗಿರುವಂತಹ ಕೆಲಸವೂ ಕೂಡ ನಡೀತಾ ಇದೆ. ಮೆನ್ ಅಂಡ್ ಮೆಟೀರಿಯಲ್ ಅನ್ನ ಮೂವ್ಮೆಂಟು ಯೋಧರು ಅಥವಾ ರಕ್ಷಣಾ ಕಾರ್ಯದವರು ಅಥವಾ ಸಪ್ಲೈಸ್ ಯಾವ್ದಾರು ತರೋದು ಅಥವಾ ಎಮರ್ಜೆನ್ಸಿ ಏರ್ಲಿಫ್ಟಿಂಗ್ಗಳಿದ್ರೆ ಏರಿಯಲ್ ರೆಸ್ಕ್ಯೂ ಮಿಷನ್ಸ್ನೆಲ್ಲ ಮಾಡ್ಬೋದೇ ಹೊರತು ಈ ಹವಾಮಾನದಲ್ಲಿ ವಿಮಾನಗಳನ್ನು ಇಟ್ಕೊಂಡು ಹೆಲಿಕಾಪ್ಟರ್ಗಳನ್ನು ಇಟ್ಕೊಂಡು ತುಂಬ ದೊಡ್ಡದಾಗಿನೂ ಮಾಡಲಿಕ್ಕೆ ಕಷ್ಟ ಇರುತ್ತೆ. ಸ್ಟಿಲ್ ದೇ ವಿಲ್ ಬಿ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. 122 ಇನ್ಫೆಂಟ್ರಿ ಬೆಟಾಲಿಯನ್ ಮೂವ್ ಆಗಿದೆ ಅಂತ ಅಂದಮೇಲೆ ಈ ಬೇಸಿಕಲಿ ಆರ್ಮಿ ಇಂಜಿನಿಯರ್ ಕೋರ್ ಟೀಮ್ ಏನಿದೆ ಅವ್ರಗಳಿಗೆ ಈ ಎಕ್ಸ್ಪರ್ಟೀಸ್ ಈ ಪರಿಣತೆ ಇದೆ, ಅವರುಗಳಿಗೆ ಕ್ವಿಕ್ ಆಗಿ ರೆಸ್ಪಾನ್ಸನ್ನು ಮಾಡ್ಕೊಳ್ಳೋಂಥದ್ದು. ಅಫ್ಕೋರ್ಸ್ ನಮ್ಮ NDRF ಟೀಮ್ಸ್ ಆರ್ ಡ್ಯಾಮ್ ಗುಡ್. ನನ್ನ ಲೆಕ್ಕಾಚಾರದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ತುಂಬ ಎವಾಲ್ವ್ ಆಗಿದ್ದಾರೆ ಅವರೆಲ್ಲ NDRF SDRFನವ್ರುಗಳು. ಹಾಗಾಗಿ ಹೋಪ್ಫುಲಿ ಬೆಟರ್ ಅಂತ. ಬಟ್ ಎನಾರ್ಮಿಟಿ ಅಂದರೆ ಆ ವ್ಯಾಪಕತೆ ಏನಿದೆ ಅದರ ಆಗಿರುವಂಥ ಘಟನೆಗಳದ್ದನ್ನು ಅದು ಎಷ್ಟರ ಮಟ್ಟಿಗೆ ಯಾರನ್ನು ಉಳಿಸತ್ತೆ, ಇನ್ನು ಉಳಿಸೋದು ಯಾರೂ ಇರಲ್ಲ ಅಲ್ಲಿ. ಭಾಳ ಪವಾಡ ಸದೃಶ ರೀತಿಯಲ್ಲಿ ಯಾರಾದರೂ ಎಲ್ಲಾದರೂ ಈಗ ಬಚಾವಾಗಿ ಕೂತಿರಬೇಕು, ಇಲ್ಲದೇ ಇದ್ರೆ ತುಂಬಾ ಕಷ್ಟ. ಇನ್ನು ಉಳಿಕೆ ಇರಲ್ಲ. ಅಫ್ಕೋರ್ಸ್ ಇಟ್ ವಿಲ್ ಬಿ ಎ ರೆಸ್ಕ್ಯೂ ಮಿಷನ್ ಇರುತ್ತಲ್ಲಿ, ಬಟ್ ಆದ್ರೂ ಉಳಿಕೆ ಕಷ್ಟ. ಯಾಕೆ ಕಷ್ಟ? ಈ ಅನಾಹುತ ಮಾಡಿರುವ ದೃಶ್ಯಗಳನ್ನ ಈಗ ನಿಮ್ಮ ಮುಂದೆ ಒಂದೊಂದಾಗಿ ಇಡ್ತಾ ಹೋದಾಗ ಗೊತ್ತಾಗ್ತಾ ಹೋಗುತ್ತೆ ಅನ್ಸುತ್ತೆ. ಯಾವ ರೀತಿ ಗುಡ್ಡಗಳು ಕುಸಿದು ಬಂದು ನೀರಿನ ಜೊತೆ ಮಿಕ್ಸ್ ಆಗಿ ನದಿಗಳು ಉಕ್ಕಿ ಹರಿದು ಬಿಟ್ರೆ ಏನಾಗತ್ತೆ ಅನ್ನಕ್ಕೆ ನೋಡ್ಕೊಳ್ಳಿ. ದುರಂತದ ಒಂದು ಏರಿಯಲ್ ದೃಶ್ಯವನ್ನ ನಮ್ಮ ಸಹೋದ್ಯೋಗಿಗಳು ಮಾಡಿದ್ದಾರೆ. ದಿಸ್ ಇಸ್ ಯಾವುದೋ ಒಂದು ಏರಿಯಾ, ಒಂದು ಊರು, ನನಗೆ ಗೊತ್ತಿಲ್ಲ ಇದು ಯಾವ ಊರಲ್ಲಿ ಎಕ್ಸಾಕ್ಟ್ಲಿ ಅಲ್ಲಿ ಆಗಿದೆ. ಅಲ್ಲಿ 3-4 ಊರಲ್ಲಿ ಆ ಒಂದು ಊರಿನ ಏರಿಯಲ್ ಅಂದರೆ ವೈಮಾನಿಕ ದೃಶ್ಯ ಇದು, ಅಥವಾ ಯಾವುದೋ ಡ್ರೋನ್ ಗೀನಲ್ಲಿ ತೆಗೆದಿದ್ದಾರೋ ಏನೋ ನನಗೆ ಗೊತ್ತಿಲ್ಲ. ಕಂಪ್ಲೀಟ್ಲಿ ನೋಡ್ತಾ ಇರಿ, ಕೊಚ್ಕೊಂಡು ಹೊರಟೋಗಿದೆ, ವ್ಯಾನಿಷ್ ಆಗಿಬಿಟ್ಟಿದೆ ಅದು. ಮಧ್ಯ ಎಲ್ಲೋ ಒಂದು ಬಿಲ್ಡಿಂಗ್ ನಿಮ್ಗೆ ನಿಂತಿರೋದು ನೋಡಿದ್ರೆ ಗೊತ್ತಾಗತ್ತೆ ಅಲ್ಲಿ ಪ್ರಮಾಣ ಹೇಗಿತ್ತು, ಮನೆಗಳು ಅಥವಾ ಮತ್ತೊಂದು ಮಗದೊಂದು ಅಂತ ಎಲ್ಲ ಕೊಚ್ಕೊಂಡು ಹೊಟ್ಟೋಗಿರೋಂಥದ್ದು. ಗುಡ್ಡ ಕುಸಿತ ಹೇಗಾಗಿದೆ ಅನ್ನಕ್ಕೆ ಒಂದು ದೃಶ್ಯವನ್ನು ತೊಗೊಂಬಂದಿರೋಂಥದ್ರಲ್ಲಿ ನೀವು ನೋಡ್ತಾ ಇದ್ದೀರಿ. ಮೇಲಿಂದ ಒಂದೇ ಸಮನೆ ಗುಡ್ಡ ಕುಸಿದು ಇಳಿದು ಹೋಗಿಬಿಟ್ಟಿದೆ ಕೆಳಕ್ಕೆ. ನ್ಯಾಚುರಲಿ ಅದರ ಪರಿಣಾಮ ನಾವೆಲ್ಲ ನೋಡ್ತಾ ಇದ್ದೀವಿ ಕೆಳಗಡೆ ಏನಾಗಿದೆ ಅಂತ. ಯಾರೋ ಒಬ್ಬ ವ್ಯಕ್ತಿ ಬಹುಶಃ ನನ್ನನ್ನು ಯಾರೋ ರಕ್ಷಿಸಬಹುದು ಎಂಬ ನಂಬಿಕೆಯ ಮೇಲೆ ಅಷ್ಟೇ, ಅಥವಾ ಕುಸ್ತು ಬಿದ್ದಿರ್ತಾನೆ, ಆಗ ಮಣ್ಣು ಕವರ್ ಆಗ್ಬಿಟ್ಟು ಬರೀ ಕೈ ಮಾತ್ರ ಆತೆ ಇರಬಹುದು. ಅವನು ಕೈ ಬಿಟ್ಕೊಂಡಿದ್ದಾನೆ, ಹಾಗೆ ಹೋಗ್ಬಿಟ್ಟಿದ್ದಾನೆ. ಫಾರ್ಚುನೇಟ್ಲಿ ಅಲ್ಲಿ ಕೈ ಕಾಣಿಸ್ತಾ ಇರೋದ್ರಿಂದ ಒಂದು ಬಾಡಿನಾದರೂ ರಿಕವರಿ ಆಗುತ್ತೆ. ನನ್ನ ಪ್ರಾಬ್ಲಮ್ ಈಗೇನು ಅಂದರೆ ಇಂಥ ಘಟನೆಗಳಲ್ಲಿ ಈ ರೀತಿ ಕಂಪ್ಲೀಟ್ಲಿ ಮುಚ್ಚೋಗ್ಬಿಟ್ರೆ ಬಾಡಿ ರಿಕವರಿಗಳು ಕಷ್ಟ ಆಗ್ಬಿಡ್ಬೋದು, ಭಾಳ ಸರಿ ಕಷ್ಟ ಆಗ್ಬಿಡ್ಬೋದು. ಅವಶೇಷಗಳಡಿ ದೇಹಗಳೆಲ್ಲ ಹೂತು ಹೋಗ್ಬಿಟ್ಟಿವೆ. ಗೊತ್ತಿಲ್ಲ ಯಾವುದು ಹೇಗೆ ಸಿಗತ್ತೆ, ಏನು ಎತ್ತ ಮುಂದಕ್ಕೆ. ಯಾಕಂದರೆ ಈಗ ಇಲ್ಲಿ ಮಲ್ಟಿಪಲ್ ಡಿಸ್ಟ್ರಕ್ಷನ್ ಅಂದರೆ ಬರೀ ಮನೆಗಳು ಕೊಚ್ಕೊಂಡೋಗಿರೋದು ಮತ್ತೊಂದು ಅಲ್ಲ, ಎಲ್ಲೆಲ್ಲಿಂದಾನೋ ಮರಗಳು ಕೊಚ್ಕೊಂಬಂದಿರತ್ವೆ, ಎಲ್ಲೆಲ್ಲಿಂದಾನೋ ಏನೇನೋ ಕೊಚ್ಕೊಂಬಂದ್ಬಿಟ್ಟಿರತ್ವೆ. ಎಲ್ಲ ಒಂದು ಕಡೆಗೆ ಬಂದು ಸ್ಟ್ಯಾಗ್ನೆಟ್ ಆಗತ್ತೆ. ಅದರೊಳಗಡೆ ಯಾರು ಇರ್ತಾರೋ ಯಾರು ಇಲ್ವೋ ಏನು ಗೊತ್ತಾಗ್ತಾ ಇರಲ್ಲ. ಬಂಡೆ ನೆರವಿನಿಂದ ಒಬ್ಬರು ಯಾರೋ ತಮ್ಮ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ ಅನ್ನೋ ಒಂದು ದೃಶ್ಯವನ್ನು ನಮ್ಮ ಸಹೋದ್ಯೋಗಿಗಳು ಬೆಳಗ್ಗೆಯಿಂದ ತೋರಿಸ್ತಾ ಇದ್ದಾರೆ. ಮರದ ಕೆಳಗೊಂದು ಮಗು ಉಸಿರು ಚೆಲ್ಲಿದ್ದು ಇತ್ತು ಸರ್. ಮರದ ಅದು ಸರಿ, ಬಂಡೆ ನೆರವಿನಿಂದ ಅವರು ಉಳಿಸ್ಕೊಂಡ್ರು ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕೊಚ್ಚಿ ಹೋಗಿದೆ, ಒಂದು ಕಾರು ಮತ್ತು ಜೀಪು ಎರಡು ಕೊಚ್ಚಿ ಹೋಗಿರೋ ಅಂಥದ್ದು. ಆಲ್ ರೈಟ್, ಮುಂದುವರಿಸಿ. ಓಕೆ, ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಕೊಚ್ಚಿ ಹೋಗ್ಬಿಟ್ಟಿರುವಂತಹ ಕಾರು ಮತ್ತು ಜೀಪು. ಹಲವಾರು ವಾಹನಗಳು ಇದೇ ರೀತಿಯಾಗಿ ನೀರಿನ ಫೋರ್ಸ್ಗೆ ಎಲ್ಲೋ ಒಂದು ಕಡೆಯಲ್ಲಿ ಬಂದು ನಿಂತ್ಕೊಂಡಿರುವಂತಹ ದೃಶ್ಯ. ಇನ್ನು ಗ್ರಾಮದಲ್ಲಿ ಕಲ್ಲು ಬಂಡೆಗಳ ರಾಶಿ ಅಂತೂ ಕಾಣಿಸ್ತಾ ಇದೆ. ಗುಡ್ಡ ಕುಸಿತ ಆದ ನಂತರದಲ್ಲಿ ಹೀಗೆ ಕಲ್ಲು ಬಂಡೆಗಳೆಲ್ಲ ಬಂದು ಗ್ರಾಮದಲ್ಲಿ ಏಕಾಏಕಿ ಒಂದೊಂದೆಡೆಗೆ ಬಂದು ಸ್ಟೋರ್ ಆಗ್ತಾ ಇರುವಂತಹ ದೃಶ್ಯವೂ ಕೂಡ ಕಾಣಿಸ್ತಾ ಇದೆ. ಸೇತುವೆ ಮೇಲೆ ಮರದ ದಿಮ್ಮಿಗಳು ಹೇಗೆ ಬಿದ್ದಿದೆ ಅಂತ ಆಗಲೇ ಹೇಳ್ತಿದ್ದ ಹಾಗೆ ಸೇತುವೆ ಕೊಚ್ಚಿ ಹೋಗ್ಬಿಟ್ಟಿದೆ. ಅದರ ಕೆಲವು ಪೋರ್ಷನ್ ಮಾತ್ರ ಸೇತುವೆಯ ಒಂದು ಪೋರ್ಷನ್ ಕಾಣಿಸ್ತೇ ಬಿಟ್ಟರೆ ಭಾಗ ಇನ್ನು ಪೂರ್ತಿ ಸೇತುವೆನೇ ಕೊಚ್ಚಿ ಹೋಗಿದೆ. ಅದರ ಮೇಲೆ ಮರದ ದಿಮ್ಮೆ ಬಿದ್ದಿದೆ. ಇನ್ನೂ ಹಲವೆಡೆಗಳಲ್ಲಿ ಮರದ ರಾಶಿ ಒಂದು ಕಡೆಯಲ್ಲಿ ಬಂದು ಬಿದ್ದಿರೋದು ಕೂಡ ಕಾಣಸಿಗುತ್ತೆ. NDRF ಟೀಮಲ್ಲೆಲ್ಲ ಈಗ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಮೇಘಸ್ಫೋಟದ ಧಾಟಿಗೆ ಸೇತುವೆ ಹೇಗೆ ಕುಸಿಯಲ್ಪಟ್ಟಿದೆ ಅನ್ನುವಂತಹ ಮಗದೊಂದು ದೃಶ್ಯವನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ.
ಇದು ನಡಾಪುರಂ ಸೇತುವೆ ಧರಾಶಾಹಿಯಾಗಿರುವಂತಹ ಚಿತ್ರಣ. ಸೊ ಆ ಸೇತುವೆ ಮಾರ್ಗವಾಗಿ ಈಗ ಎಲ್ಲ ಒಂದು ಕಾರ್ಯಾಚರಣೆಯನ್ನು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತಿತ್ತು. ಬಟ್ ಸೇತುವೆ ಇಲ್ಲ, ತಾತ್ಕಾಲಿಕ ಸೇತುವೆಯನ್ನು ನಿರ್ಮಾಣ ಮಾಡಿಕೊಂಡು ಕಾರ್ಯಾಚರಣೆಯನ್ನು ಮಾಡಬೇಕಾಗಿದೆ. ಹೇಗದು ಸೇತುವೆ ಬಿದ್ದು ಹೋಗಿದೆ ಅನ್ನೋ ದೃಶ್ಯವನ್ನು ನೀವು ನೋಡ್ತಾ ಇದ್ರಿ. ಆ ಸೇತುವೆಯ ಕೆಳಭಾಗದಲ್ಲಿ ಹಲವಾರು ಮನೆಗಳು ಇತ್ಯಾದಿ ಏನಿದ್ವು ಅವು ಕೂಡ ಈಗ ಕಾಣಿಸುವಂತಹ ಪರಿಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ. ಇತ್ತ ಹೀಗೊಂದು ಮನೆ, ದೇವಸ್ಥಾನ, ಶಾಲೆಗಳು ಅನ್ನುವಂತಹ ಪ್ರಶ್ನೆ ಇಲ್ಲಿ ಮನೆ ಮಾಡುತ್ತೆ. ಮೇಘಸ್ಫೋಟದ ಧಾಟಿಗೆ ಸೇತುವೆ ಕುಸಿದಿರುವಂತಹ ಇನ್ನೊಂದು ದೃಶ್ಯ, ನೀವಾಗಲೇ ನಾನು ಹೇಳ್ತಿದ್ದ ಹಾಗೆ ಹೇಗೆ ಆ ಸೇತುವೆ ಕುಸಿದಿದೆ ಅಂತ. ಆ ಕಡೆ ಈ ಕಡೆ ಅಲ್ಲಿ ಸೇತುವೆ ಇತ್ತು ಅನ್ನುವಂಥ ಕುರುಹನ್ನು ತೋರಿಸ್ತಾ ಇದೆ ಬಿಟ್ಟರೆ ಮಧ್ಯದ ಭಾಗ ಅದು ಕಂಪ್ಲೀಟ್ ಆಗಿ ಕುಸಿದು ಹೋಗ್ಬಿಟ್ಟಿದೆ. ಇನ್ನು ರಾಶಿ ರಾಶಿ ಹೆಣಗಳ ಒಂದು ಪತ್ತೆ ಆಗಿರುವಂಥದ್ದು ಆಸ್ಪತ್ರೆಗೆ ತೆಗೆದುಕೊಂಡು ಬಂದಿದ್ದಾರೆ. ಆ ಬಾಡಿಯನ್ನು ಐಡೆಂಟಿಫೈ ಮಾಡಿ ಆಯಾ ಕುಟುಂಬಗಳಿಗೆ ಹಸ್ತಾಂತರ ಮಾಡುವಂತಹ ಕೆಲಸವೂ ಕೂಡ ನಿರಂತರವಾಗಿ ಆಗ್ತಾ ಇದೆ. ಇನ್ನೂ ಹಲವರನ್ನ ರಕ್ಷಣೆ ಮಾಡಬೇಕು, ಆ ಕೆಲಸವೂ ಕೂಡ ನಡೀತಾ ಇದೆ. ಬಟ್ ಎಷ್ಟೋ ಬಾಡಿಗಳು ಇನ್ನೂ ಕೂಡ ಸಿಕ್ಕಿಲ್ಲ. ಆ ಕಾರ್ಯಾಚರಣೆಯನ್ನು ಕೂಡ ಮುಂದುವರಿಸಿದ್ದಾರೆ. ಈಗ ಸಿಕ್ಕಿರುವಂತಹ ಬಾಡಿಗಳನ್ನು ಅವರು ಪೋಸ್ಟ್ ಮಾರ್ಟಮ್ ಮಾಡಿ ಕುಟುಂಬಗಳಿಗೆ ಹಸ್ತಾಂತರವನ್ನು ಮಾಡಿದ್ದಾರೆ. ಇದು ಆಸ್ಪತ್ರೆಯಲ್ಲಿರುವಂತಹ ಬಾಡಿಗಳ ದೃಶ್ಯ. ಇನ್ನು ಹೊಳೆಯಲ್ಲ, ಇದು ಊರು. ಯಾಕಂದರೆ ಆ ಒಂದು ಗುಡ್ಡ ನದಿಯ ಮೇಲೆ ಬಿದ್ದ ನಂತರದಲ್ಲಿ ಆ ನೀರಿನ ರಭಸಕ್ಕೆ ನದಿ ತನ್ನ ಪಾತ್ರವನ್ನೇ ಬದಲಿಸಿಕೊಂಡು ಊರುಗಳಿಗೆ ನುಗ್ಗಿದೆ. ಪರಿಣಾಮ ಆ ಊರು ಯಾವ ರೀತಿಯಾಗಿ ಮಾರ್ಪಟ್ಟಿದೆ, ಇದು ನದಿನ ಹೊಳೆನ ಏನು ಅನ್ನುವಂತಹ ಪ್ರಶ್ನೆಯನ್ನು ಮೂಡಿಸ್ತಾ ಇದೆ. ಎಲ್ಲಿ ನೋಡಿದ್ರೂ ಕೂಡ ನೀರು ಆವರಿಸ್ಬಿಟ್ಟಿದೆ. ಇನ್ನು ಇದೊಂದು ಊರೇ, ಆದರೆ ಅಲ್ಲಿ ಮರದ ರಾಶಿ, ಎಲ್ಲ ಮರಗಳು ನೆಲಕ್ಕಪ್ಪಳಿಸಿವೆ. ಆ ನೀರಿನ ಫೋರ್ಸ್ ಮನೆ ಸೇತುವೆನೇ ಬಿಟ್ಟಿಲ್ಲ, ಮರಗಳನ್ನ ಬಿಡುತ್ತಾ. ಹಾಗೆ ಮರಗಳನ್ನ ಕೊಚ್ಕೊಂಡು ಬಂದು ಒಂದು ಕಡೆಯಲ್ಲಿ ಹಾಕಿರುವಂತಹ ರಾಶಿ. ನಾವು ಹೆಲಿಕಾಪ್ಟರ್ನ ಮೂಲಕವಾಗಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಆ ಒಂದು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಮಗು ಸೇರಿ ಹಲವರನ್ನ ರಕ್ಷಣೆ ಮಾಡಿರುವಂತಹ ದೃಶ್ಯವೂ ಕೂಡ ಗಮನ ಸೆಳೆಯುತ್ತೆ. ವಯನಾಡಿನ ದುರಂತ ಸ್ಥಳದಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ಸಾಕ್ಷಾತ್ ವರದಿಯನ್ನ ಕೊಡ್ತಾ ಇದೆ. ಜಲಪ್ರಳಯದಿಂದ ಚಿರಲ್ಮಾಲಾ ಪಟ್ಟಣ ಹೇಗೆ ಹೆಚ್ಚು ಕಡಿಮೆ ಜಲಸಮಾಧಿ ಆಗಿದೆ ಅನ್ನೋದಕ್ಕೆ ಈ ದೃಶ್ಯ ನೀವು ನೋಡಬಹುದು. ಮನೆ, ಸೇತುವೆ, ದೇವಾಲಯ ಎಲ್ಲವೂ ಕೂಡ ಕೊಚ್ಚಿ ಹೋಗ್ಬಿಟ್ಟಿದೆ. ವಯನಾಡಿನ ಮೇಪಾಡಿಯ ಒಂದು ಚೂರಲ್ ಬೆಟ್ಟದ ಗ್ರಾಮದಲ್ಲಿ ಒಂದು ರೀತಿಯಾಗಿ ಸ್ಮಶಾನವೇ ಆಗ್ಬಿಟ್ಟಿದೆ. ಸತ್ತಿರುವಂಥವರನ್ನ ನೆನೆಸ್ಕೊಂಡು ಅಳಕ್ಕೂ ಕೂಡ ಜನ ಇಲ್ಲ. ಕಾರಣ ಇಡೀ ಕುಟುಂಬಗಳೇ ನಾಶ ಆಗೋಗಿದೆ. ತಾವೀಗ ಗಮನಿಸ್ತಾ ಇರುವಂಥದ್ದು ಇದು ಆ ಒಂದು ಈ ಗ್ರಾಮದಲ್ಲಿರುವಂತಹ ಸರ್ಕಾರಿ ಶಾಲೆ. ಇಡೀ ಸರ್ಕಾರಿ ಶಾಲೆಗೆ ಸಂಪೂರ್ಣವಾಗಿ ಎಷ್ಟರ ಮಟ್ಟಿಗೆ ನೀರು ನುಗ್ಗಿ ರಭಸಿದ ಹೋಗಿರುವಂಥದ್ದು. ಆ ಕಡೆ ಭಾಗದಲ್ಲಿ ಹೆಚ್ಚು ಕಡಿಮೆ ಒಂದು 500 ಜನ ಇದ್ದಾರೆ. ಅವರನ್ನು ಈ ಕಡೆಗೆ ಶಿಫ್ಟ್ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಅಷ್ಟೊಂದು ಭೀಕರವಾಗಿ ಮಳೆ ಬೀಳ್ತಾ ಇದೆ. ಈಗ ನೀವೇನು ನೀರು ಹರಿತಾ ಇದೆಯೋ ಇದೆಲ್ಲ ಇದ್ದಂಥದ್ದು ಗ್ರಾಮ. ಈ ಗ್ರಾಮದ ಒಳಗಡೆ ಈ ಥರದ ಒಂದು ನೀರಿನ ರುದ್ರ ವೈಭೋಗ ಅಂತ ಏನು ಹೇಳ್ತಾರೋ ಅದು ನಡೆದಿರುವಂಥದ್ದು. ಪರಿಣಾಮವಾಗಿ ಶಾಲೆಗಳು, ಮನೆಗಳು, ಜೀವಗಳು ಎಲ್ಲವೂ ಕೂಡ ನೀರು ಅಕ್ಷರಶಃ ಜಲಸಮಾಧಿಯಾಗಿದೆ. ಬಹುದೊಡ್ಡ ಭೀಕರವಾದಂತಹ ರಾಷ್ಟ್ರೀಯ ದುರಂತ ಇದು. ಗ್ರಾಮವೇ ಕೊಚ್ಚಿ ಹೋಗಿರುವಂಥದ್ದು. ಇಲ್ಲೊಂದು ಗ್ರಾಮ ಇತ್ತು ಅನ್ನುವಂಥದ್ರ ಸುಳಿವು ಕೂಡ ಇಲ್ಲದ ಮಟ್ಟಕ್ಕೆ ಇಲ್ಲಿ ಒಂದು ರೀತಿಯಾಗಿ ನೀರು ಆವರಿಸಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ವಯನಾಡ್. ನಿನ್ನೆ ಮಧ್ಯರಾತ್ರಿ ಹೇಗೆ ಜಲಪ್ರಳಯ ಸಂಭವಿಸಿತು ಅನ್ನೋದರ ಕುರಿತಾಗಿ ಚಿರಲ್ಮಾಲಾ ಪಟ್ಟಣದ ಇನ್ನೊಂದು ಭಾಗದಿಂದ ಯುವಕರು ಕನ್ನಡದಲ್ಲೇ ಮಾತನಾಡೋ ಮೂಲಕವಾಗಿ ವಿವರಿಸಿದ್ದಾರೆ. ಕೇಳೋಣ. ಸ್ಥಳೀಯರಿದ್ದಾರೆ, ಕೇರಳದವ್ರಿಗೆ ಸ್ವಲ್ಪ ಕನ್ನಡವೂ ಕೂಡ ಬರುತ್ತೆ. ಅವ್ರ ಹತ್ರ ಕೇಳ್ತೀನಿ, ಏನನ್ನ ಅವ್ರ ಬಾಯಲ್ಲಿ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಯು ಜಸ್ಟ್ ಎಕ್ಸ್ಪ್ಲೈನ್. ಇದು ಬಂದ್ಬಿಟ್ಟು ನಿನ್ನೆ ನೈಟ್ ಸುಬಹ ತಕರೀಬನ್ 2 ಬಜೆ ಐಸಾ ಟೈಮ್ ಹೋಗಾಯ್ತ ಮುಂಡಕಾಯಿ ಹಿಲ್ ಬೋಲ್ಕೆ ಅಲ್ಲಿಂದ ಲ್ಯಾಂಡ್ ಸ್ಲೈಡ್ ಬಂದಿದೆ. ಅದರಿಂದ ಮಡ್ वाटर एंड बड़ा बड़ा स्टोन्स वो सब आके ये रिवर में आया और रिवर बड़ा हो गया. उसका रिवर सामने जो गिर रहे वो सब ऐसा गया. ಇಲ್ಲಿ ಎಷ್ಟು ಜನ ಇದ್ರು ಆಲ್ಮೋಸ್ಟ್ ಈ ವಿಲೇಜ್ ಅಲ್ಲಿ? सर 1000 पीपल का अंदर. ಈಗ ಡೆತ್ ಎಷ್ಟಾಗಿರ್ಬೋದು? आज ही इस टाइम को 86 डेथ रेडी करेगा. ಫುಲ್ ವಿಲೇಜು ವಾಟರ್ ಹೋಗ್ಬಿಟ್ಟಿದೆ. ಯಾವುದು ಮನೆ ಇದೆ, ರಿವರ್ ಪಕ್ಕದ ಮನೆ ಇದೆ, ಅದು ಹೋಗಿದೆ. ರಿವರಿಂದ ತುಂಬಾ ಲಾಂಗ್ ಇದೆ, ಅದು ಅಷ್ಟು ಏನು ಹೋಗಿಲ್ವಾ. ಎಷ್ಟು ಮನೆ ಹೋಗಿರ್ಬೋದು? ಆಲ್ಮೋಸ್ಟ್ ಅಬೌವ್ 100. ಇದು ಒಂದು ಎಲ್ಲ ಮಿಡಲ್ ಕ್ಲಾಸ್ ಇದೆ, ಅವರು ಲೇಬರ್ಸ್ ಇದೆ, ತುಂಬ ಚಿಕ್ಕ ಬಿಸ್ನೆಸ್ ಮಾಡೋರು ಇದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ವಯನಾಡ್.